So see this friends, this is a problem I given for the 7th one. Okay, so this is a change of whatever yesterday I teach you. So see here, from the Ishwar is a Belgium, has a professor from the marginal technique. He has a book written, and the entire agreement is given from the Indian Publisher House and Delhi of 2011. Okay, so see here, and for a publishing sale of the book, and the terms are given below. So royalty payable is 20,000 on the sales amount. Okay, royalty ಇಲ್ಲಿ ಏನು ಕೊಟ್ಟಿದ್ದಾರೆ 20% ಆನ್ ಸೇಲ್. ಎಷ್ಟು ಸೇಲ್ ಮಾಡಿದ್ದಾರೆ 20% ಏನಿದೆ ರಾಯಲ್ಟಿ ಇದೆ. ಅಂದರೆ ಈ ಪ್ರಾಬ್ಲಮ್ದಲ್ಲಿ ರಾಯಲ್ಟಿ ಇಷ್ಟು ರೂಪಾಯಿ ಅಂತ ಕೊಟ್ಟಿಲ್ಲ. ಸೊ ನಾವು ರಾಯಲ್ಟಿನ ಇಲ್ಲಿ ಏನು ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು. ಹಿಂದಿನ ಪ್ರಾಬ್ಲಮ್ದಲ್ಲಿ 2 ರೂಪೀಸ್ 3 ರೂಪೀಸ್ ಅಂತ ಕೊಟ್ಟಿದ್ರು. ಸೊ ಈ ಪ್ರಾಬ್ಲಮ್ದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ದ ಪರ್ ಬುಕ್ ವ್ಯಾಲ್ಯೂ ಇಸ್ 75 ಪರ್ ಕಾಪಿ. ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಒನ್. And the author is paid the minimum amount is 50,000. Minimum amount andre minimum rent 50,000 minimum rent. And each year excess of the minimum rent over royalty estitre, it is a next 3 years. And the short working recover estitre, that is a 3 years given in the problem. And the outputs are given here, and the how many books they are sold, that is given in the problem. And what they have to told, you have to prepare for royalty account, author's account and short working account from the Indian Publication House. So first ನಾವೇನು ಮಾಡ್ಕೋಬೇಕ್ರಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ರಾಯಲ್ಟಿ ಅಮೌಂಟ್. ಯಾಕಂದರೆ ಮಿನಿಮಮ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 50,000 ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಇನ್ ದ ಪ್ರಾಬ್ಲಮ್ ಫಾರ್ ಎವ್ರಿ ಇಯರ್ ದಟ್ ಈಸ್ 50,000. ಯಾವಾಗ ಸ್ಟ್ರೈಕ್ ಪೀರಿಯಡ್ ಬರ್ತದೆ ಆ ಸ್ಟ್ರೈಕ್ ಇಯರು ಮಿನಿಮಮ್ ಅಮೌಂಟು ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದನ್ನು ತೊಗೊಳ್ಳೋದಿಲ್ಲ. ಅದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಸ್ಟ್ರೈಕ್ ಪೀರಿಯಡು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಲೈಕ್ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಓಕೆ, ಆ್ಯಂಡ್ ದ ರಿಕವರಿ ಈಸ್ ನೆಕ್ಸ್ಟ್ 3 years ರಿಕವರಿ ಇದೆ. ಓಕೆ, 50,000 ಎವ್ರಿ ಇಯರ್ ಯು ಕ್ಯಾನ್ ಟೇಕ್, ಬಿಕಾಸ್ ಈ ಇಯರ್ ಶಾರ್ಟ್ ವರ್ಕಿಂಗ್ ಇಸ್ ನಾಟ್ ಸ್ಟ್ರೈಕ್ ಇಲ್ಲ, ಅದಕ್ಕೆ ಎವ್ರಿ ಇಯರ್ ನೀವು 50,000 ತೊಗೋರಿ. ಸ್ಟ್ರೈಕ್ ಇದ್ದಾಗ ಈ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದು ರಾಯಲ್ಟಿ ಮಿನಿಮಮ್ ಅಮೌಂಟ್ ಏನು ಮಾಡೋಂಗಿಲ್ಲ, ನಾವು ಪ್ರಾಬ್ಲಮಲ್ಲಿ ತೊಗೊಳಂಗಿಲ್ಲ, ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈಗ ನಮ್ಮ ಹತ್ರ ರಾಯಲ್ಟಿ ಇಲ್ಲ. ಓಕೆ, ರಾಯಲ್ಟಿ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕಂದ್ರೆ, ಇಲ್ಲಿ ರಾಯಲ್ಟಿ ಪೇಯಬಲ್ ಇಸ್ 20% ಆನ್ ಸೇಲ್. ಅಂದರೆ ಸೇಲ್ ಮೇಲೆ 20% ರಾಯಲ್ಟಿ ಅಮೌಂಟ್ ಇದೆ. ಸೊ ಆ ಒಂದು ಬುಕ್ದು ವ್ಯಾಲ್ಯೂ ಎಷ್ಟಿದ್ರಿ 75 ರೂಪಾಯಿ ಇದೆ. ಅಂದರೆ ನಾವು ರಾಯಲ್ಟಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ದಲ್ಲಿ ರಾಯಲ್ಟಿನ ಕೊಡೋಂಗಿಲ್ಲ, ಕೆಲವೊಂದು ಪ್ರಾಬ್ಲಮ್ ರಾಯಲ್ಟಿ ಕೊಡ್ತಾರೆ. ಸೊ ರಾಯಲ್ಟಿ ಕೊಡಲಿಲ್ಲ ಅಂದರೆ ಹೆಂಗೆ ಮಾಡಬೇಕು? ಸೊ ರಾಯಲ್ಟಿ ಈಸ್ ಈಕ್ವಲ್ ಟು ಪ್ರೈಸ್ ಪರ್ ಕಾಪಿ ಇಂಟು ಪರ್ಸೆಂಟೇಜ್ ಆಫ್ ಸೇಲ್ಸ್ ಪೇಯಬಲ್. ಓಕೆ, ಸೊ ಎಷ್ಟು ಪ್ರೈಸ್ ಇದೆ ಆ ಬುಕ್ಕದು, ಅದಕ್ಕೆ ಏನು ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಸೇಲ್ಸ್ ಇದೆ ಅದನ್ನು ತೊಗೋಬೇಕು. ಸೊ 75 ಪರ್ ಕಾಪಿ ಇಸ್ ದೇರ್. ಸೊ ಅದಕ್ಕೆ ಸೇಲ್ ಎಷ್ಟಿದೆ 20%. 20 ಡಿವೈಡ್ ಬೈ 100 ಅಂದರೆ ಒಂದು ಕಾಪಿದು ಎಷ್ಟಾಗ್ತದೆ 15 ರೂಪೀಸ್ ಪರ್ ಕಾಪಿ. ಸೊ ಟೇಕ್ ಇಟ್ ಫಾರ್ ದ 15 ಪರ್ ಕಾಪಿ ಹಿಯರ್ ರಾಯಲ್ಟಿ. ದೆನ್ ನಾವು ಕ್ಯಾನ್ ಕ್ಯಾಲ್ಕುಲೇಟ್ 2,000 ಇಂಟು 15, that is 30,000. So next how much? 2,800 into 15. How much it is? 42,000. Yes. Then next is 4,500 into 15. $67,500. Then 6,000 into 15, that is 90,000. Then 4,000 into 15, that is 60,000. Yes. So now we can see minimum rent is more, royalty is less. So short working 20,000. Then next year 50,000. ಮಿನಿಮಮ್ ಅಮೌಂಟ್ ಹೆಚ್ಚೈತ್ರಿ, ರಾಯಲ್ಟಿ ಕಡಿಮೆ ಇದೆ. ಸೊ ಶಾರ್ಟ್ ವರ್ಕಿಂಗ್ 8,000. ನೆಕ್ಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಹೆಚ್ಚೈತ್ರಿ, ರಾಯಲ್ಟಿ ಹೆಚ್ಚಿದೆ, ಶಾರ್ಟ್ ವರ್ಕಿಂಗ್ ಕಡಿಮೆ ಇದೆ. ಸೊ 67,500 minus 50,000, it will be 17,500. Yes. So next is 40,000 is a surplus. The next is 10,000 is a surplus. So you can see recovery amount is next 3 years. Recovery next 3 years ಕೊಟ್ಟಿದ್ದಾರೆ. So 20,000 ಅನ್ನು 1, 2,
3. This 3 year you can recover. So see here, first year short working, second year how much you have? 17,500. So second year ನೀವು 17,500 ಎಲ್ಲನೂ ರಿಕವರಿ ಮಾಡಿರಿ. ಇನ್ನು ಥರ್ಡ್ ಇಯರ್ ಇದೆ. ಸೊ ಥರ್ಡ್ ಇಯರಲ್ಲಿ ಎಷ್ಟು ಉಳಿತ್ರಿ? 20,000 17,500 ತೆಗೆದ್ರೆ ಮೈನಸ್ 20,000 2,500 ಉಳಿತದೆ. ಸೊ 2,500 ಲಾಸ್ಟ್ ಇಯರ್ ಕೊಡ್ರಿ. ಓಕೆ, ಸೊ ಲಾಸ್ಟ್ ಇಯರ್ ಯು ಹ್ಯಾವ್ ಟು ಪೇ. ಇಲ್ಲಿ ಸೆಕೆಂಡ್ ಇಯರ್ 17,500 ಕೊಟ್ರಿ. ಸೊ ಇನ್ನು ಉಳಿತೆಷ್ಟು? ಥರ್ಡ್ ಇಯರ್, ಮೂರನೇ ವರ್ಷಕ್ಕಿನ್ನ ಟೈಮ್ ಇದೆ ನಿಮಗೆ ಕೊಡೋದಕ್ಕೆ. ಸೊ 40,000 ಇತ್ತಂದರೆ 2,500 ಯು ಕ್ಯಾನ್ ರಿಕವರ್. ಸೊ 8,000 ಯು ಹ್ಯಾವ್ ಟು ರಿಕವರ್ ಫ್ರಮ್ 1 to 3 years. ಈ 3 ವರ್ಷದಲ್ಲಿ 8,000 ರಿಕವರ್ ಆಗಬೇಕು. ಇದ್ರ ಮುಂದಿನ 3 ವರ್ಷ. ಸೊ ಈ ವರ್ಷ ಇದ್ದಿದ್ದನ್ನು ಕೊಟ್ಟಿದ್ರಿ. ಸೆಕೆಂಡ್ ಇಯರ್ ನೋಡಿರಿ 40,000 ಇದೆ. ಸೊ ಇದ್ರಾಗ ನೀವು ಏನು ಮಾಡ್ಬೋದು ರೀ, ಯು ಹ್ಯಾವ್ ಟು ಪೇ ಹಿಯರ್ ಆಲ್ಸೋ. ಇಲ್ಲೂ ಕೊಡ್ಬೋದು, ಇಲ್ಲ ನಾ ಇಲ್ಲಿ ಕೊಡ್ತೇನೆ ಅಂದರೆ ಇಲ್ಲೂ ಕೊಡ್ಬೋದು, ನೋ ಪ್ರಾಬ್ಲಮ್. ದಿಸ್ 8,000 ನಿಮ್ಗೆ ಕನ್ಫ್ಯೂಸ್ ಆದರೆ ಇಲ್ಲೇ ಕೊಡ್ರಿ. 8,000 ಬರ್ಕೋರಿ. ಹಿಂಗೆ 8, 9, 10 ಟೋಟಲ್ 10,500 ಆಗ್ತದೆ. ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗಕತ್ತಿದ್ರೆ ಯು ಕ್ಯಾನ್ ಪೇ ಫ್ರಮ್ ದಿಸ್ ಇಯರ್ ಫಾರ್ ದ ಲಾಸ್ಟ್ ಇಯರ್ ದಟ್ ಈಸ್ 8,000. ಸೊ ದಿಸ್ ಈಸ್ ಅ ರಿಕವರಿ. ದೆನ್ ಲ್ಯಾಂಡ್ಲಾರ್ಡ್ ಟು ಪೇಯಬಲ್. ಪೇಮೆಂಟಿಗೆ ಲ್ಯಾಂಡ್ಲಾರ್ಡ್ ಹೆಂಗೆ ಮಾಡ್ತೀವಿ? ವೆನ್ ಎವರ್ ದ ಶಾರ್ಟ್ ವರ್ಕಿಂಗ್ ಇಸ್ ದರ್ ಯು ಹ್ಯಾವ್ ಟು ಪೇ ಫಾರ್ ದ ಮಿನಿಮಮ್ ರೆಂಟ್. ಶಾರ್ಟ್ ವರ್ಕಿಂಗ್ ಇರ್ತದೆ ಆವಾಗ ಮಿನಿಮಮ್ ರೆಂಟನ್ನು ಕೊಡಬೇಕು. ಸೊ ದಿಸ್ ಇಸ್ ಆಲ್ಸೋ ಶಾರ್ಟ್ ವರ್ಕಿಂಗ್, ಪೇ ದ ಮಿನಿಮಮ್ ರೆಂಟ್. ದ ನೆಕ್ಸ್ಟ್ ಇಯರ್ it is surplus. When it is surplus you can consider for royalty column. So royalty, if 67,500, if you have any recovery, okay, less from royalty, ಏನಾದರೂ ರಾಯಲ್ಟಿದಲ್ಲಿ ಆ ವರ್ಷ ಏನಾದರೂ ರಿಕವರಿ ಇತ್ತಂದರೆ ಏನು ಮಾಡ್ಬೇಕು ರೀ? ಮೈನಸ್ ಮಾಡಬೇಕು. 67,500 ಮೈನಸ್ 17,500 ಮೀನ್ಸ್ 60,000 ಯು ಹ್ಯಾವ್ ಟು ಪೇ. ಎಸ್, 60,000 ಕೊಡಬೇಕು. ಸಾರಿ, 50,000 ಇಟ್ ಈಸ್. 50,000 ಯು ಹ್ಯಾವ್ ಟು ಪೇ. 67,500 minus 17,500. So here also having the surplus. Okay, ಇಲ್ಲೂ ಕೂಡ ಸರ್ಪ್ಲಸ್ ಇದೆ. ರಾಯಲ್ಟಿ ನೋಡ್ರಿ 90,000. ಸೊ ರಾಯಲ್ಟಿ ನೋಡ್ರಿ, ಎನಿ ರಿಕವರಿ ಇಸ್ ದೇರ್? ರಿಕವರಿ ಐತಿ ಇಲ್ಲಿ. ಸೊ 90,000 minus 2,500. 90,000 minus 2,500 ಎಷ್ಟು ಬರ್ತದೆ ರೀ? 87,500 ಯು ಹ್ಯಾವ್ ಟು ಪೇ ಫಾರ್ ಲ್ಯಾಂಡ್ ಲಾರ್ಡ್. ನೆಕ್ಸ್ಟ್ ಈಸ್ surplus is there, considered from royalty. Any recovery is there? Recovery ಐತೆ. Then 60,000 minus 8,000 recovery ಮಾಡಿದ್ದಾರೆ ಅಂದಮೇಲೆ 52,000. 52,000 you can pay for the landlord. Like this you can solve. Very simple. Just you have to calculate royalty in the problem. Royalty amount and calculation ಮಾಡ್ರಿ, and remaining whatever is there, that is the same as well as solve the problem. Next we have to calculate from the ledger accounts. Okay, first we will solve from the royalty account. Royalty account prepare ಮಾಡಬೇಕಾದ್ರೆ royalty column ನೋಡ್ರಿ ಅಂತ ಹೇಳಿದ್ದೇನೆ. Only royalty column. So now we can prepare for 2011. So royalty ನ ಯಾರು ಕೊಡ್ತೀವಿ? To author. ಇಲ್ಲಿ ಲ್ಯಾಂಡ್ ಲಾರ್ಡ್ ಇಲ್ಲ, ಆಥರ್ ಇದನ್ನು ಆಥರ್ ಅಂತ ಮೆನ್ಷನ್ ಮಾಡಿ. ಎಷ್ಟಿದೆ? 30,000. ಆ್ಯಂಡ್ ದಿಸ್ ರಾಯಲ್ಟಿ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಫಾರ್, ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಸ್, ದಟ್ ಈಸ್ ಅ 30,000. ಸೊ ಟೋಟಲ್ 30,000 ಆ್ಯಂಡ್ ಹಿಯರ್ 30,000. ಸೇಮ್. ಆ್ಯಂಡ್ ದ ನೆಕ್ಸ್ಟ್ ಇಯರ್ 2012 ಟು ಆಥರ್ ಅಕೌಂಟ್ ಎಷ್ಟೈತ್ರಿ? 42,000. and this year this is we have to transfer for profit and loss account 42,000. so 42,000 and it is total 42,000. yes. Next 2013 to author account, how much is the royalty? 67,500. 2013
by profit and loss account, that is 67,500. So total is 67,500. 67,500. Next 2014 you can see minimum rent is royalty to author account. How much? 90,000 on that year, correct? ಆ ವರ್ಷ 90,000 ಇದೆ. 2014 by profit and loss account, that is 90,000. Total it is 90,000. So it is a 90,000. So next last year 2015 to author account, how much it is a minimum royalty on that year? 60,000. So 60,000. 2015 it is we have to transfer by profit and loss account, that is a 60. So total 60,000. Here it is a 60,000. Like that, so you have to prepare from the royalty account. Very simple. Royalty column you can consider this amount we have to pay for author, and that is only transfer for the profit and loss account. Okay, next one we can solve from the short working account. Okay, next short working account consider ಏನು ಮಾಡಬೇಕಂತ ಇದ್ದೀನಿ. ಶಾರ್ಟ್ ವರ್ಕಿಂಗ್ ಕಾಲಮು, ಆಮೇಲೆ ರಿಕವರ್ ಆ್ಯಂಡ್ ನಾಟ್ ರಿಕವರ್ ಕಾಲಮ್. ಓಕೆ, ದೀಸ್ 3 ಕಾಲಮ್ ಯು ಹ್ಯಾವ್ ಟು ಕನ್ಸಿಡರ್ ವೆನ್ ಯು ಆರ್ ಪ್ರಿಪೇರಿಂಗ್ ಶಾರ್ಟ್ ವರ್ಕಿಂಗ್. ರಾಯಲ್ಟಿ ಮಾಡ್ಬೇಕಾದ್ರೆ ರಾಯಲ್ಟಿ ಕಾಲಮು, ಶಾರ್ಟ್ ವರ್ಕಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ವರ್ಕಿಂಗು, ಶಾರ್ಟ್ ವರ್ಕಿಂಗ್ ರಿಕವರು, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್. ದೀಸ್ 3 ಕಾಲಮ್ಸ್. ಸೊ ಫಸ್ಟ್ ಇಯರ್ 2011. ಸೊ ಶಾರ್ಟ್ ವರ್ಕಿಂಗ್ ಇದನ್ನು ನಾವು ಯಾರಿಗೆ ಕೊಡ್ಬೇಕು ರೀ? ಲ್ಯಾಂಡ್ಲಾರ್ಡ್ ಆಥರ್ಗೆ ಕೊಡಬೇಕು. ಟು author account, how much it is? 20,000. Any recovery and not recover? ಇಲ್ಲ. ಸೊ ಇದು 20,000 ಏನಾಗುತ್ತೆ ನೆಕ್ಸ್ಟ್ ಇಯರ್ಗೆ ಬರ್ತದೆ. ಸೊ ರಿಮೈನಿಂಗ್ ಇಟ್ ಈಸ್ ಅ 20,000. 2011 by balance carried down. ಎಸ್, ಸೊ ಇದೇನು ಬರ್ತದೆ 2012ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಎಷ್ಟು? 20,000. ಸೊ 2012ಗೆ ಹೋದ ವರ್ಷದ ಬಂತು. ಆದಮೇಲೆ 2012ಗೆ ಏನಾದರೂ ಶಾರ್ಟ್ ವರ್ಕಿಂಗ್ ಐತೆ ನೋಡ್ರಿ, ಇಟ್ ಈಸ್ ದೇರ್ ಟು ಆಥರ್ ಅಕೌಂಟ್. ಎಷ್ಟೈತೆ ಶಾರ್ಟ್ ವರ್ಕಿಂಗ್ ಆ ವರ್ಷ? 8,000. ಎನಿ ರಿಕವರಿ ಆ್ಯಂಡ್ ನಾಟ್ ರಿಕವರಿ ಇಸ್ ದೇರ್ ಇನ್ ದ ಪ್ರಾಬ್ಲಮ್? ನೋ. ಸೊ 28,000. ಎಸ್, ಸೊ 28,000 total. So 28,000 ಏನಾಗುತ್ತೆ ಬ್ಯಾಲೆನ್ಸ್ 2012 by balance carried down. This balance will be carried down from the next year 2013 to balance brought down. How much? 28,000. So see in the 2013 any short working is there? No. So recovery is there. How much you have to recover? ಎಷ್ಟು ರಿಕವರ್ ಮಾಡಿದ್ದಾರೆ 2012ಗೆ? ಇದನ್ನು ನಾವು ಯಾರಿಗೆ ಕೊಡ್ತೀವಿ ರೀ? ಬೈ ಆಥರ್ ಅಕೌಂಟ್. ಹೌ ಮಚ್ ಯು ಆರ್ ಟು ಪೇಯಿಂಗ್? 17,500. ಎನಿ ನಾಟ್ ರಿಕವರ್ ಇದೆ? ಇಲ್ಲ. ಸೊ ಟೋಟಲ್ 28,000. 28,000. ಸೊ ವಾಟ್ ಈಸ್ ದ ಬ್ಯಾಲೆನ್ಸ್ ಹಿಯರ್? 28,000 minus 17,500, that is a 10,500 is a balance by balance carried down. Okay, so ಇದೇನು ಬ್ಯಾಲೆನ್ಸು ನೆಕ್ಸ್ಟ್ ಇಯರ್ ಬರ್ತದೆ 2014ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 10,500. ಎಸ್, ಸೊ 2014ಗೆ ಶಾರ್ಟ್ ವರ್ಕಿಂಗ್ ಇದೆ? ಇಲ್ಲ. ರಿಕವರಿ ಇದೆ? Yes, recovery is there 2013 by author account. How much you have to pay will author? 2,500. Okay, then total of this 10,500. 10,500. So remaining is
ಎಷ್ಟು ಹೋಯ್ತು ರೀ? 10,000ದಾಗ 10,500ದಾಗ 2,500 ತೆಗೆದ್ರೆ 8,000 is the remaining by balance carried down. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಇಯರ್ ಕ್ಯಾರಿ ಡೌನ್ ಆಗುತ್ತೆ 2015ಗೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈಸ್ 8,000. ಎಸ್, 2015ಗೆ ಎನಿ ಶಾರ್ಟ್ ವರ್ಕಿಂಗ್? ನೋ. ರಿಕವರಿ is there 8,000. So then 2015 by author account, how much that is? 8,000. So it will be 8,000 is a total, and here it is also 8,000 is a total. Like this you can solve from the problem here. Yes, short working iddaga consider for short working column, recovery column, not recover. Short working ittandre ಅದನ್ನು ಡೆಬಿಟ್ ಸೈಡ್ ತೊಗೋರಿ. ರಿಕವರಿ ಆ್ಯಂಡ್ ನಾಟ್ ರಿಕವರ್ ಎರಡು ಇತ್ತಂದರೆ ಎರಡು ಕ್ರೆಡಿಟ್ ಸೈಡ್ ಬರ್ತದೆ. ಸೊ ಇಲ್ಲಿ ರಿಕವರ್ ನಾಟ್ ರಿಕವರ್ ಇರಲಿಲ್ಲ ಅಂದರೆ ಏನು ಶಾರ್ಟ್ ವರ್ಕಿಂಗ್ ಅಮೌಂಟ್ ಇರ್ತದೆ ಅದೇನಾಗುತ್ತೆ, ನೆಕ್ಸ್ಟ್ ಇಯರ್ ಕ್ಯಾರಿಡ್ ಹಾಕೋತ ಹೋಗ್ತದೆ, ಅದೇ ಕ್ಯಾರಿ ಫಾರ್ವರ್ಡ್ ಆಗ್ತದೆ ಬ್ಯಾಲೆನ್ಸ್. ಸೊ ಲಾಸ್ಟ್ ವಿ ಕ್ಯಾನ್ ಸಾಲ್ವ್ ಆಥರ್ ಅಕೌಂಟ್ ಆರ್ ಮೇ ಬಿ ಲ್ಯಾಂಡ್ಲಾರ್ಡ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಫ್ರಮ್ ದ ಆಥರ್ ಅಕೌಂಟ್. ಆಥರ್ ಅಕೌಂಟ್ ಕನ್ಸಿಡರ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾದ್ರೆ ಏನು ಹೇಳಿದ್ದೀನಿ? ಆಥರ್, ಅಮೌಂಟ್ ಪೇಯಿಂಗ್, recovery, short working and royalty. These four columns you have to consider. This one, this one, this one and this one. Okay, so first in the 2011, so how much you have to pay for landlord here? 50,000. So to cash account, that is 50,000. Okay, so on that year what is your short working? Short, what is first you can take royalty. By royalty, how much? 30,000. And short working is 20,000. Total 50,000 you have to pay. Yes. Then next year is 2012. So 2012, how much you have to pay for landlord here? 50,000. So to cash account, how much paid? 50,000. Yes. So in that any recovery? No. Then 2012 by royalty account, how much it is a royalty? 42,000. Then that year by short working also be there. ಎಷ್ಟು ಶಾರ್ಟ್ ವರ್ಕಿಂಗ್ ಇದೆ? 8,000. ಸೊ ಇಟ್ ಈಸ್ 50,000. ಟೋಟಲ್ ಬೋತ್ ಸೈಡ್ ಇಸ್ 50,000. ಸೊ ನೆಕ್ಸ್ಟ್ 2013 ಟು ಕ್ಯಾಶ್ ಅಕೌಂಟ್, ಹೌ ಮಚ್ ಯು ಹ್ಯಾವ್ ಟು ಪೇ ಹಿಯರ್ ಫಾರ್ ದ ಕ್ಯಾಶ್? 50,000 ಯು ಹ್ಯಾವ್ ಟು ಪೇ. ಎಸ್, ಸೊ ಅದೇ ರಿಕವರಿ ಆಗೈತಿ ಆ ಇಯರು, ರಿಕವರಿ ಅಮೌಂಟ್ ಇಸ್ ದೇರ್. ಸೊ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, how much? 17,500. ರಿಕವರಿ ಆಗಿತ್ತು ಆ ವರ್ಷ 50,000 17,500 ಎರಡು ಕೊಟ್ಟಿದ್ದೀವಿ. ಆ್ಯಂಡ್ ದ್ಯಾಟ್ ಇಯರ್ ರಾಯಲ್ಟಿ ಈಸ್ ಬೈ ರಾಯಲ್ಟಿ ಅಕೌಂಟ್ ಎಷ್ಟಿತ್ತು ರೀ? 67,500 ಇದೆ. ಎನಿ ಶಾರ್ಟ್ ವರ್ಕಿಂಗ್? ನೋ. ದೆನ್ ಇಟ್ ಈಸ್ 67,500 and both are tally here 67,500. ಇಲ್ಲಿ ಎರಡು ಕೂಡಿಸೋದು ಶಾರ್ಟ್ ವರ್ಕಿಂಗ್ದಲ್ಲಿ ಮಾತ್ರ ಕ್ಯಾರಿ ಡೌನ್ ಹಾಕೋತ ಹೋಗ್ತದೆ. 2014 you can see to cash account, ಎಷ್ಟು ಕ್ಯಾಶ್ ಕೊಟ್ಟಿದ್ದೀರಾ 14ಅಲ್ಲಿ? 87,500. Yes. So any recovery is there on that year? It is recovery is there. Then to short working account, how much recover? 2,500. So on that year royalty 14 by royalty account is 90,000. Okay, so it is a 90,000 and here it is a 90,000. Correct. On the last year 2015, okay, to cash account, how much you have to pay for cash here?
52,000. Any recovery is there on that year? Recovery 3. Recovery ತಂದರೆ ಅದು ಈ ಸೈಡ್ ಬರ್ತದೆ. 2 ಶಾರ್ಟ್ ವರ್ಕಿಂಗ್ ಅಕೌಂಟ್, ದಟ್ ಈಸ್ 8,000. ಆ್ಯಂಡ್ 2015 ರಾಯಲ್ಟಿ ಎಷ್ಟಿತ್ತು ರೀ? 60,000. ದಟ್ ಈಸ್ 60. Okay, so both side it is 60. Yes, so like this you can solve from the royalty account here. Very simple it is. Don't worry about here. Short working ittandre ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಎರಡು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬರ್ತದೆ. ರಿಕವರು ಮತ್ತು ಅಮೌಂಟ್ ಪೇಯಿಂಗು ಅವೆರಡು ಏನಾಗುತ್ತೆ? ಡೆಬಿಟ್ ಸೈಡ್ ಬರ್ತದೆ. ಸೊ ಬಿ ಕೇರ್ಫುಲ್ ಫ್ರಮ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. ಓಕೆ, ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಇಟ್ ಆನ್ ದಿಸ್. ಓಕೆ, ಥ್ಯಾಂಕ್ ಯು. ಆರ್ if you have any doubts, you can come to the college. I will clear on that. Okay, make it all ಎಲ್ಲರೂ ಕೂಡಿ ಒಂದೇ ದಿನ ಬರ್ರಿ. I will handle on that. Thank you.